ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ ಝೆಡ್ ವಿ ಲರ್ನಿಂಗ್ ಸೆಂಟರ್ನಲ್ಲಿ ಆಲ್ರೆಡಿ ಬಹಳಷ್ಟು ವಿಡಿಯೋಗಳನ್ನು ನೋಡಿರಬಹುದು 7ನೇ ರಾಜ್ಯ ವೇತನದ ಕುರಿತು. ಬಟ್ ಮಾನ್ಯ CS ಷಡಾಕ್ಷರಿ ಸರ್ ಅವರು 7ನೇ ವೇತನ ಆಯೋಗದ ಫಿಟ್ಮೆಂಟ್ 27.50% ಏನಿದೆ, ಇದರಲ್ಲಿ ಮೊದಲು ನೀಡಿರುವ 17% ಸೇರಿಸಿ 27.50% ಇದೇನಾ, ಅಥವಾ ಆ್ಯಕ್ಚುಲಿ ಮತ್ತೆ ಫಿಟ್ಮೆಂಟ್ 10% ಆ್ಯಡಪ್ ಮಾಡಿ ಆಲ್ರೆಡಿ ಏನು 17% ಇಂಟರ್ಮ್ ರಿಲೀಫ್ ಏನು ಕೊಟ್ಟಿದ್ದಾರೆ ಅದು ಕೂಡಿಸಿ 27.50 ಇದೆನಾ ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳು ಆಗಬೇಕಿದೆ. ಸೊ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಐ ರಿಕ್ವೆಸ್ಟ್, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ 7ನೇ ವೇತನ ಆಯೋಗದ ಪ್ರತಿಯೊಂದು ಲೇಟೆಸ್ಟ್ ಅಪ್ಡೇಟ್ಗಳನ್ನು ನೀಡಲಾಗುವುದು. ಸೊ ಹಾಗಾಗಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಡಿಯರ್ ಫ್ರೆಂಡ್ಸ್. ಮೊದಲಿಗೆ ರಾಜ್ಯ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ರಚಿಸಲಾಗಿದ್ದ 7ನೇ ರಾಜ್ಯ ವೇತನ ಆಯೋಗ ಶನಿವಾರ ತನ್ನ ವರದಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಿದೆ. ಈ ವರದಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ವೇತನವನ್ನು 27% ಹೆಚ್ಚಿಸಲು ಶಿಫಾರಸು ಮಾಡಲಾಗಿದೆ. ಇದರ ಜೊತೆಗೆ ಮೂಲ ವೇತನವನ್ನು ಬೇಸಿಕ್ ಸ್ಯಾಲರಿ 27,000 ರೂಪಾಯಿಗಳಿಗೆ ಹೆಚ್ಚಿಸುವಂತೆ ಶಿಫಾರಸು ಮಾಡಲಾಗಿದೆ. ಸೊ ರಾಜ್ಯ ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಸುಧಾಕರ್ ರಾವ್ ಅಧ್ಯಕ್ಷತೆಯಲ್ಲಿ ರಚಿಸಲಾಗಿದ್ದ 7ನೇ ರಾಜ್ಯ ವೇತನ ಆಯೋಗದ ಅವಧಿ ಶುಕ್ರವಾರ ಮಾರ್ಚ್ 15ಕ್ಕೆ ಮುಕ್ತಾಯವಾಗಿದೆ. ಈ ಹಿನ್ನೆಲೆಯಲ್ಲಿ ಮಾರ್ಚ್ 16ರಂದು ರಾಜ್ಯ ಸರ್ಕಾರಕ್ಕೆ ವೇತನ ಆಯೋಗದ ಅಧ್ಯಕ್ಷರ ಮತ್ತು ಸದಸ್ಯರ ಆರ್ಥಿಕ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಆಯೋಗದ ವರದಿಯನ್ನು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಗಮನಿಸಬೇಕಾದಂತಹ 2 ಪ್ರಮುಖ ವಿಷಯಗಳು, ಆಯೋಗದ 2 ಪ್ರಮುಖ ಶಿಫಾರಸುಗಳು ಯಾವ್ಯಾವು ಅಂತ ನೋಡ್ತಾ ಹೋದರೆ, ಮೊದಲನೇದಾಗಿ ರಾಜ್ಯ ಸರ್ಕಾರ ನೌಕರರ ವೇತನವನ್ನು 27.50% ಹೆಚ್ಚಿಸುವುದು. ಎರಡನೇದು ಸರ್ಕಾರಿ ನೌಕರರ ಮೂಲ ವೇತನವನ್ನು 27,000 ರೂಪಾಯಿಗಳಿಗೆ ಏರಿಸುವುದು. ಇದು ಒಂದು 2 ಪ್ರಮುಖ ಶಿಫಾರಸು ಆಗಿರುತ್ತೆ. ಆದರೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೇಡಿಕೆಗಳು ಏನಿದ್ದವು ಅಂತ ನೋಡ್ತಾ ಬಂದರೆ ಒನ್ ಬೈ ಒನ್ ಆಗಿ ನೀವು ನೋಡ್ತಾ ಹೋಗ್ಬೋದು. ಮೊದಲನೇದಾಗಿ 40% ಹೆಚ್ಚಳದೊಂದಿಗೆ 7ನೇ ವೇತನ ಆಯೋಗದ ವರದಿಯನ್ನು ಜಾರಿಗೊಳಿಸುವುದು. ನೋಡ್ರಿ 27.50 ಇದೆ, ಬಟ್ ಬೇಡಿಕೆ ಏನಿತ್ತು 40% ಬೇಡಿಕೆ ಇತ್ತು. ಅದರ ಜೊತೆಗೆ ರಾಜ್ಯದಲ್ಲಿ ಎಲ್ಲ ನೌಕರರಿಗೂ PFRDA ಕಾಯ್ದೆ NPS ರದ್ದುಪಡಿಸಿ ನಿಶ್ಚಿತ ಪಿಂಚಣಿ ಯೋಜನೆ OPS ಮರು ಸ್ಥಾಪಿಸುವುದು. ಅದಾದ ಮೇಲೆ ಎಲ್ಲ ಹುದ್ದೆಗಳ ನೇರ ನೇಮಕಾತಿ. ಓಕೆ, ಸೊ ಪ್ರಮುಖವಾಗಿ 40% ಫಿಟ್ಮೆಂಟ್ ಮತ್ತು ಓಲ್ಡ್ ಪೆನ್ಷನ್ ಸ್ಕೀಮ್ ಏನಿದೆ ಇದರ ಬಗ್ಗೆ ಒಂದು ಬೇಡಿಕೆಗಳಾಗಿದ್ದವು. ಬಟ್ ನೋಡೋಣ ಏನಾಗುತ್ತೆ. ಈಗ ಆರ್ಥಿಕ ಇಲಾಖೆಯೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳು ಚರ್ಚಿಸಿ ಅದಾದ ಮೇಲೆ ಡಿಸಿಷನನ್ನು ತಗೋತೀವಿ ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಸೊ ಕ್ಷಣದ ಅಪ್ಡೇಟ್ಗೋಸ್ಕರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.